ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನೂಸ್ ಕಿಚನ್. ಇವತ್ತೇನು ಸ್ಪೆಷಲ್ ಅಂತ ನೋಡ್ತಾ ಇದ್ದೀರಾ? ಇವತ್ತಿನ ಸ್ಪೆಷಲ್ ಪಾಲಕ್ ಪನ್ನೀರ್ ಪರಾಟ. ಸೊ ತಡ ಮಾಡದೆ ವಿಡಿಯೋ ಶುರು ಮಾಡ್ತೀನಿ. ಮೊದಲಿಗೆ ನಾನು ಒಂದು ಕಟ್ ಪಾಲಕ್ ಸೊಪ್ಪನ್ನ ತೊಗೊಂಡು ಕ್ಲೀನಾಗಿ ವಾಶ್ ಮಾಡಿ ಬಾಯ್ಲಿಂಗ್ ವಾಟರ್ನಲ್ಲಿ 5 ಮಿನಿಟ್ಸ್ ಅದನ್ನು ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ಒಂದು ಮಿಕ್ಸಿ ಜಾರ್ನಲ್ಲಿ ಬಾಯ್ಲ್ ಮಾಡ್ಕೊಂಡಿದ್ದಂಥ ಪಾಲಕ್ ಸೊಪ್ಪು, 1 ಸ್ಪೂನ್ ಜೀರಾ, ಹಾಗೆ 5 ಗ್ರೀನ್ ಚಿಲ್ಲೀಸ್, 1 ಕಂಪ್ಲೀಟ್ ಗಾರ್ಲಿಕ್ನ ಪೀಲ್ ಮಾಡಿ ಹಾಕ್ಕೊಂಡಿದ್ದೀನಿ, ಮತ್ತು ಕೊರಿಯಾಂಡರ್ ಲೀವ್ನ ಆ್ಯಡ್ ಮಾಡಿ ಒಂದು ತಿನ್ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಈಗ ಡೋನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲ್ನಲ್ಲಿ ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ನಾನೇನು ಗ್ರೈಂಡ್ ಮಾಡ್ಕೊಂಡಿದ್ದೆ ಪಾಲಕ್ ಪೇಸ್ಟ್ ಅದು, ಹಾಗೆ 1 ಸ್ಪೂನ್ ಆಯಿಲ್ನ ಆ್ಯಡ್ ಮಾಡಿ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ತಾ ನಾನು ಒಂದು ಸಾಫ್ಟ್ ಡೋ ಮಾಡ್ಕೊತಾ ಇದ್ದೀನಿ. ಮೇಕ್ ಶೋರ್ ಡೋ ತುಂಬ ತೆಳ್ಳ ಅಥವಾ ತುಂಬ ಗಟ್ಟಿ ಇಲ್ಲದೆ ನಾರ್ಮಲ್ ಆಗಿ ಸ್ಮೂತಾಗಿ ಇರೋ ಥರ, ಯಾಕಂದರೆ ಅವಾಗಷ್ಟೇ ಪರಾಟ ಚೆಂದ ಬರುತ್ತೆ. ಸೊ ನಾವು ಇದನ್ನು ಒಂದು 30 ಮಿನಿಟ್ಸ್ ರೆಸ್ಟಲ್ಲಿ ಬಿಡೋಣ. ಅಷ್ಟರಲ್ಲಿ ಡೋ ತುಂಬ ಸಾಫ್ಟಾಗಿ ಆಗಿರುತ್ತೆ. ಮೀನ್ ವೈಲ್ ನಾವು ಸ್ಟಫಿಂಗ್ಗೆ ಏನು ಬೇಕು ಅದನ್ನು ರೆಡಿ ಮಾಡ್ಕೊಳ್ಳೋಣ. ಪನ್ನೀರ್ ಸ್ಟಫಿಂಗ್ ಮಾಡ್ಕೊತಾ ಇದ್ದೀನಿ. ಪನ್ನೀರ್ ಸ್ಟಫಿಂಗ್ಗೆ ನಾನು ಒಂದು ಪ್ಯಾನ್ ತೊಗೊಂಡಿದ್ದೀನಿ. 2 to 3 ಸ್ಪೂನಷ್ಟು ಆಯಿಲ್ನ ಹಾಕಿದ್ದೀನಿ. ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದಂಥ 2 ಆನಿಯನ್ಸ್ನ ಆ್ಯಡ್ ಮಾಡಿ, ಆನಿಯನ್ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ, ಸ್ವಲ್ಪ ಬ್ರೌನಿಷ್ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ಟರ್ಮರಿಕ್, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದಂಥ 1 ಬೌಲ್ ಟೊಮ್ಯಾಟೋನ ಆ್ಯಡ್ ಮಾಡಿ ಚೆಂದ ಇದನ್ನು ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ 2 ಮಿನಿಟ್ಸ್ ಆದಮೇಲೆ ನಾನು 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ. ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಸ್ಮೆಲ್ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಒನ್ಸ್ ಪೇಸ್ಟದು ಸ್ಮೆಲ್ ಹೋದ್ಮೇಲೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ಮೆಲ್ ಹೋದ್ಮೇಲೆ ಸ್ವಲ್ಪ ಧನಿಯಾ ಪೌಡರ್, ಸ್ವಲ್ಪ ಗರಂ ಮಸಾಲ, ಎರಡೂ ಕೂಡ 1/2 ಸ್ಪೂನಷ್ಟು ನಾನು ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿ ಫೈನಲ್ ಇಂಗ್ರೀಡಿಯೆಂಟ್ ಪನ್ನೀರ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಪನ್ನೀರ್ ನಾನಿಲ್ಲಿ ಮನೇಲೇ ಮಾಡಿರೋ ಪನ್ನೀರ್ನ ಯೂಸ್ ಮಾಡಿರೋದು. ನಿಮಗೆ ಇನ್ ಕೇಸ್ ಔಟ್ಸೈಡ್ ಪನ್ನೀರ್ ಯೂಸ್ ಮಾಡಬೇಕು ಅಂದರೆ ನೀವು ಅದನ್ನು ಗ್ರೈಂಡ್ ಮಾಡಿ ಅದನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಫೈನಲ್ ಟಚಪ್ ಕೊರಿಯಾಂಡರ್ ಲೀವ್ಸ್. ಸ್ಟಫಿಂಗ್ ರೆಡಿ ಇದೆ ಇವಾಗ. ಸೊ ಇದನ್ನು ನಾವು ಏನು ಡೋ ಮಾಡ್ಕೊಂಡಿದ್ವಿ ಮುಂಚೆ, ಪಾಲಕ್ ಡೋ ರೆಸ್ಟ್ ಮಾಡೋದಕ್ಕೆ ಬಿಟ್ಟಿದ್ವಿ 30 ಮಿನಿಟ್ಸ್. ಆ ಡೋನ ನಾವು ನಾರ್ಮಲ್ ಆಗಿ ಚಪಾತಿನ ಹೇಗೆ ಮಾಡ್ಕೊತೀವಿ, ಒಬ್ಬಟ್ಟಿಗೆಲ್ಲ ಹೇಗೆ ಮಾಡ್ಕೊಂಡು ಹೂರಣ ಫಿಲ್ ಮಾಡ್ತೀವಿ, ಹಾಗೆ ಸ್ಟಫಿಂಗ್ನ ಇದರೊಳಗೆ ಫಿಲ್ ಮಾಡ್ತಾ ಇದ್ದೀನಿ. ನಿಮಗೆ ಸ್ಟಫಿಂಗ್ ಎಷ್ಟು ಬೇಕು ಅಂದರೆ, ಇನ್ ಕೇಸ್ ನಿಮಗೆ ಜಾಸ್ತಿ ಸ್ಟಫಿಂಗ್ ಬೇಕು, ಪನ್ನೀರ್ ಜಾಸ್ತಿ ಸಿಗಬೇಕು ತಿನ್ನಬೇಕಾದ್ರೆ ಅಂತ ಅಂದರೆ ನೀವು ಇನ್ಕ್ರೀಸ್ ಮಾಡ್ಬೋದು ಸ್ಟಫಿಂಗ್ನ. ಅಂದರೆ 1.5 ಸ್ಪೂನ್ 2 ಸ್ಪೂನ್ವರೆಗೂ ಮಾಡ್ಬೋದು. ನಾನಿಲ್ಲಿ ಒಂದು ಬಿಗ್ ಸ್ಪೂನ್ ಅಷ್ಟು ಸ್ಟಫಿಂಗ್ನ ಹಾಕ್ಕೊಂಡು ನಾರ್ಮಲ್ ಆಗಿ ಚಪಾತಿನ ಹೇಗೆ ಮಾಡ್ತೀವಿ ಹಾಗೆ ಲಟ್ಟಿಸ್ಕೊತಾ ಇದ್ದೀನಿ. ಪರಾಟನ ಲಟ್ಟಿಸ್ಕೊಬೇಕಾದ್ರೆ ನಾವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಯಾಕಂದರೆ ಸ್ಟಫಿಂಗ್ ಇರೋದ್ರಿಂದ, ಆನಿಯನ್ಸ್ ಎಲ್ಲ ಆ್ಯಡ್ ಮಾಡಿರೋದ್ರಿಂದ ಅದು ಹೊರಗೆ ಬರ್ಬೋದು. ಸೊ ನಾರ್ಮಲ್ ಆಗಿ ನಾವು ಚಪಾತಿನ ಹೇಗೆ ಬೇಯಿಸ್ಕೊತೀವಿ ಹಾಗೆ ಪರಾಟನ ರೆಡಿ ಮಾಡಿ ಅದನ್ನು ಸ್ವಲ್ಪ ಗೀ ಆ್ಯಡ್ ಮಾಡಿ 2 ಸೈಡ್ ಅದನ್ನು ಬೇಯಿಸ್ಕೊಬೇಕು. ಫೈನಲ್ ಆಗಿ ಬಿಸಿ ಯಮ್ಮಿ ಪಾಲಕ್ ಪನ್ನೀರ್ ಪರಾಟ ರೆಡಿ. ಆದರೆ ಇದ್ರ ಜೊತೆಗೆ ಅಂತ ನಂಚ್ಕೊಳ್ಳೋದಕ್ಕೆ ಏನಾದರೂ ಬೇಕಲ್ವಾ? ಡೋಂಟ್ ವೆರಿ, ನಾನು ಚಟ್ನಿ ರೆಸಿಪಿ ಕೂಡ ತೋರಿಸ್ತಾ ಇದ್ದೀನಿ. ನಾನು ಶೇಂಗಾ ಚಟ್ನಿ ಮಾಡ್ತಾ ಇದ್ದೀನಿ. ಶೇಂಗಾ ಚಟ್ನಿ ಮಾಡೋದಕ್ಕೆ ಒಂದು ಪ್ಯಾನ್ನಲ್ಲಿ 1 ಇಡಿ ಶೇಂಗಾ ಅಂದರೆ ಕಡಲೆ ಬೀಜ, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನ ಬೇಳೆನ ಚೆನ್ನಾಗಿ ಹುರ್ಕೊಂಡು ಅದನ್ನು ತಣ್ಣಗಾದ್ಮೇಲೆ ನಾನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ 5 to 7 ಕ್ಲೋವ್ಸ್ ಆಫ್ ಗಾರ್ಲಿಕ್, ಒಂದು ಸ್ವಲ್ಪ ಕೊರಿಯಾಂಡರ್ ಲೀವ್, 1 ಇಂಚಷ್ಟು ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, 2 to 3 ರೆಡ್ ಚಿಲ್ಲಿ, ನೀವು ನೆನೆಸಿಟ್ಕೊಂಡಾದರೂ ಹಾಕೋಬೋದು, ಹಾಗಾದರೂ ಹಾಕೋಬೋದು, ಮತ್ತು ಸ್ವಲ್ಪ ಟೊಮೆಟೊನ ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಚಟ್ನಿ ರೆಡಿ. ಫೈನಲ್ ಆಗಿ ಶೇಂಗಾ ಚಟ್ನಿ, ಪರಾಟ ಮತ್ತು ಕರ್ಡ್, ಒಳ್ಳೆ ಕಾಂಬಿನೇಷನ್ ಫಾರ್ ಬ್ರೇಕ್ಫಾಸ್ಟ್. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.